ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ಬ್ಯಾಕ್. ಇದು ನನ್ನ ಹೊಸ ಹೆಜ್ಜೆ, ಅಂದರೆ ಮತ್ತೊಮ್ಮೆ ಪ್ರಯತ್ನ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈ ದಿನದಿಂದ ನಾನು ಒಂದು ಹೊಸ ನಿರ್ಧಾರವನ್ನು ಕೈಗೊಂಡಿದ್ದೆ. ಏನಂದರೆ ನನ್ನ ಹೊಸ ಪ್ರಯತ್ನ ಪ್ರಾರಂಭವಾಗಿದೆ. ಅಂದರೆ ಅರೌಂಡ್ 10 ಮಂತ್ಸ್ ನಾನು ಟೈಮ್ ವೇಸ್ಟ್ ಆಗಿದೆ. ಬಟ್ ಇವಾಗ ತುಂಬ ನೋಟಿಫಿಕೇಷನ್ ಜಾರಿಯಲ್ಲಿವೆ. ಆದ್ದರಿಂದ ನಾನು ಮತ್ತೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಸ್ವಲ್ಪ ಟೈಮ್ ಲ್ಯಾಗ್ ಆಗ್ತಾಯಿತ್ತು. ಇವಾಗ ಮತ್ತೆ ಒಂದು ಹೊಸ ಮೋಟಿವೊಂದಿಗೆ ಮತ್ತೆ ಪ್ರಾರಂಭಿಸಿದ್ದೇನೆ. ಅಂದರೆ ಇವಾಗಿಂದ ನಾನು ಡೈಲಿ ಮಿನಿಮಮ್ 5 ಅವರ್ಸ್ ಸ್ಟಡಿ ಮಾಡ್ತೀನಿ. ಅದಕ್ಕಿಂತ ಕಡಿಮೆ ಆಗಲ್ಲ. ಮತ್ತು ಈ ದಿನದಿಂದ ನಾನು ಯಾವುದೇ ಮೂವಿ ನೋಡಲ್ಲ ಅಪ್ ಟು ಮೈ ಗೌರ್ಮೆಂಟ್ ಜಾಬ್ವರೆಗೂ. ಮತ್ತು ಯೂಟ್ಯೂಬಲ್ಲಿ ಯಾವುದೇ ಒಂದು ಅನ್ವಾಂಟೆಡ್ ವೀಡಿಯೋಸು ಮತ್ತು ಏನು ನನ್ನ ನೆಸೆಸರಿ ಇಲ್ಲದೆ ಯಾವ ವೀಡಿಯೋಸು, ಯಾವುದೇ ವೇಸ್ಟ್ ವೀಡಿಯೋಸ್ ಆಗಲಿ ಯಾವುವು ನೋಡಲ್ಲ. ನನ್ನ ನೆಸೆಸರಿ ಎಷ್ಟಿದೆ ಅಷ್ಟೇ ನೋಡ್ತೀನಿ ಅಷ್ಟೇ. ಆಮೇಲೆ ಮಿನಿಮಮ್ 5 ಅವರ್ಸ್ ರೀಡಿಂಗ್ ಕಂಪಲ್ಸರಿ. ಆದಮೇಲೆ ಇದು ನನ್ನ ಡೈಲಿ, ಅಂದರೆ ನವೆಂಬರ್ ಮಂತು ಟೈಮ್ ಟೇಬಲ್ ಇದು. ಅಂದರೆ ಡೈಲಿ 3 ಪೀರಿಯಡ್ಸು, ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಂತ 2 ಅವರ್ಸ್ 3 ಪೀರಿಯಡು. ಆಮೇಲೆ ಟೋಟಲ್ ಎಷ್ಟು ಸ್ಟಡಿ ಮಾಡಿದ್ದೀನಿ, ಆಮೇಲೆ ಟೋಟಲ್ ಟೈಮ್ ಎಷ್ಟು ಮಾಡಿದ್ದೀನಿ, ಮತ್ತು ಟೋಟಲ್ ಮೊಬೈಲ್ ಎಷ್ಟು ಯೂಸ್ ಮಾಡಿದ್ದೀನಿ, ಆ ಥರ ಇದೆ ಇದು. ಅದೇ ಇದು ಇಲ್ಲಿ ನನ್ನ ನೆಗೆಟಿವಿಟಿ ಕನ್ವರ್ಟ್ ಇಂಟು ಪಾಸಿಟಿವಿಟಿ ಇದು ಮಾಡಿದ್ದೀನಿ. ಇಲ್ಲಿ ನಾನು ನನ್ನ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅಂದರೆ ಯೂಟ್ಯೂಬ್ ನೋಡ್ತೀನಿ, ಮತ್ತು ಅದೇ ರೀತಿ ಮೂವೀಸ್ ನೋಡ್ತೀನಿ. ಇದು ಇವಾಗಿಂದ ಹಿಡಿದು ನಾನು ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಸ್ ನೋಡಲ್ಲ, ಮತ್ತು ಮೂವೀಸು ಅಪ್ ಟು ಮೈ ಗೌರ್ಮೆಂಟ್ ಜಾಬ್ವರೆಗೂ ಒಂದು ಮೂವಿನ ನೋಡಲ್ಲ. ಇದು ನನ್ನ ಪ್ರಾಮಿಸು. ಆಮೇಲೆ ಏನಂತಂದರೆ ಡೈಲಿ ಮಿನಿಮಮ್ 5 ಅವರ್ಸ್ ಸ್ಟಡಿ ಮಾಡ್ತೀನಿ. ಅದೇ ರೀತಿ ಟೈಮ್ ವೇಸ್ಟ್ ಆಗೋದ್ರಿಂದ ಓನ್ಲಿ 6 ಅವರ್ಸು ಸ್ಲೀಪಿಂಗು. ಮ್ಯಾಕ್ಸಿಮಮ್ ನಾನು ನಿದ್ದೆ ಕೂಡ ಹಾಗೆ ಮಾಡ್ತೀನಿ. ಅದು ಕೂಡ ಟೈಮ್ ವೇಸ್ಟ್ ಆಗೋದ್ರಿಂದ ಅದು ಕೂಡ ಮ್ಯಾನೇಜ್ ಮಾಡಬೇಕು. ಮತ್ತು ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಒಂದು 7 to 8 ಅವರ್ಸ್ ಅಷ್ಟೇ ಟೈಮ್ ಸಿಗುತ್ತೆ. ಅದರಲ್ಲಿ ನಾನು ಫುಲ್ಲು ಯುಟಿಲೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ 6 ಇಂದ 8 ಅವರ್ಸ್ ಕಂಪಲ್ಸರಿ ಓದೋದು ನಂದು ಪ್ಲ್ಯಾನ್ ಇದೆ. 8 ಅವರ್ ಅಂದ್ರೆ 7 ಅವರ್ ಮಿನಿಮಮ್ ಆಗಿ ಡೈಲಿ ಓದ್ತೀನಿ. ಅಂದರೆ ಮಿನಿಮಮ್ 5 ಅವರ್ಸ್ಗಿಂತ ಕಡಿಮೆ ಬರೋಂಗಿಲ್ಲ. ಅದೇ ರೀತಿ ನಂದು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಬಟ್ ಡಿಸೆಂಬರಿಂದ ಒಂದು ಇಲ್ಲಿವರೆಗೂ ಮತ್ತು ನವೆಂಬರ್ ಬಂತು ಅರೌಂಡ್ 10 ಮಂತ್ಸ್ ಸ್ವಲ್ಪ ಓದೋದಾಗಿದೆ. ಅಂದರೆ ಅಷ್ಟು ಮ್ಯಾನೇಜ್ ಆಗಿ ಓದಿಲ್ಲ. ಅಲ್ಲಿ ಇಲ್ಲಿ ಮೂವೀಸ್ ನೋಡು, ಸ್ವಲ್ಪ ಮೊಬೈಲ್ ಯೂಸ್ ಮಾಡು ಅಷ್ಟು. ಮತ್ತು ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಆಗಿಲ್ಲ ಅಷ್ಟು. ನನಗೂ ಅಷ್ಟು ಇದು ಆಗಿಲ್ಲ. ಅರೌಂಡ್ 10 ಮಂತ್ಸ್ ನಂದು ವೇಸ್ಟ್ ಆಗಿವೆ. ಬಟ್ ನೆಕ್ಸ್ಟಿಂದ 1 ನಿಮಿಷ ಕೂಡ ವೇಸ್ಟ್ ಮಾಡದೇನೆ ಕಾನ್ಸಂಟ್ರೇಟ್ ಆಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನನ್ನ ಪ್ಲ್ಯಾನ್ ಏನಂದರೆ ವೀಕ್ಲಿ 50 ಅವರ್ಸ್ ಟಾರ್ಗೆಟ್ ಇದೆ. ಮತ್ತು 14 ಡೇಸ್ಗೆ 100 ಅವರು, ಮತ್ತು ಇನ್ನು 14 ಡೇಸ್ಗೆ 100 ಅವರು. ಅಂದರೆ 28 ಡೇಸಲ್ಲಿ 200 ಟಾರ್ಗೆಟ್ ಇದೆ. ಮತ್ತು ರಿಮೈನಿಂಗ್ 2 ಡೇಸು ರಿವಿಷನ್ ಮಾಡಬೇಕು. ಡೈಲಿ 7 ಅವರ್ಸು, ವೀಕ್ಲಿ 50 ಡೇಸ್ ಕಂಪ್ಲೀಟ್ ಮಾಡಬೇಕು. ಮತ್ತು 6 ಡೇಸ್ ಓದಿ 1 ಡೇ ರಿವಿಷನ್ ಮಾಡಬೇಕು ವೀಕಲ್ಲಿ. ಫೈನಲ್ ಮಂತ್ ಎಂಡಲ್ಲಿ 2 ಡೇಸ್ ಮತ್ತೆ ರಿವಿಷನ್ ಮಾಡಬೇಕು. ಇದೇ ಥರ ಓದಿ ಈ ಮಂತಲ್ಲಿ ನಂದು ಫಸ್ಟ್ 14 ಡೇಸಲ್ಲಿ ಹಿಸ್ಟ್ರಿ ಮತ್ತು ಪಾಲಿಟಿ ಪ್ಲ್ಯಾನಿಂಗ್ ಇದೆ. ಮತ್ತು ರಿಮೈನಿಂಗ್ 15 ಡೇಸಲ್ಲಿ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಪ್ಲ್ಯಾನಿಂಗ್ ಇದೆ. ಇದು ಈ ಮಂತ್ ನಂದು ಶೆಡ್ಯೂಲು. ಓನ್ಲಿ 2 ಮಂತ್ಸ್ ಟಾರ್ಗೆಟ್ ಇದೆ ಇದು. ಆಮೇಲೆ ನೋಟಿಫಿಕೇಷನ್ ಬರ್ತವೆ, ಅದ್ರ ಮೇಲೆ ಮತ್ತೆ ನನ್ನ ಪ್ರಿಪ್ರೇಷನ್ ಇರುತ್ತೆ. ಇದೇ ಥರ ಎವ್ರಿ ವೀಕು ನಾನು ಏನೇನು ಓದಿದ್ದೀನಿ, ಏನೇನು ಓದಿಲ್ಲ, ಅಂದರೆ ಯಾವ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿವೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನನ್ನ ಮಂತ್ಲಿ ಟಾರ್ಗೆಟ್ ಏನು, ಮತ್ತು ನನ್ನ ಡೈಲಿ ಟಾರ್ಗೆಟ್ ಏನು, ಎಷ್ಟು ಕಂಪ್ಲೀಟ್ ಆಗಿದೆ, ಡೈಲಿ 7 ಅವರ್ಸು, ವೀಕ್ಲಿ 15 ಅವರ್ಸು, ಅದರಲ್ಲಿ ಯಾವ ಸಬ್ಜೆಕ್ಟ್ ಕವರ್ ಆಗಿವೆ, ಈ ಮಂತಲ್ಲಿ ಯಾವ ಸಬ್ಜೆಕ್ಟ್ ಕವರ್ ಮಾಡಬೇಕು ಎಲ್ಲ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಚೆನ್ನಾಗಿ ಅನಿಸಿದ್ರೆ ನೀವು ನೋಡ್ಬೋದು. ಥ್ಯಾಂಕ್ ಯು.